ನೀರಾವರಿ ಕಾಮಗಾರಿಗೆ ವೇಗ ನೀಡಲು ರೈತರಿಂದ ಗಡುವು. ಇವೆಲ್ಲ ಕಾಮಗಾರಿಗಳನ್ನು ನಿಲ್ಲಿಸಬೇಕಿಲ್ಲ. ರಾತ್ರಿ ಹೋಗಿ ಕೆಲಸ ಮಾಡ್ತೀವಿ ಅಂತಾರೆ, ಅಲ್ಲಿ ಹೋದ್ರೆ 1-2 ATH ಇರ್ತದೆ. ಕೆಲಸ ಮಾಡದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ 26 ಕೆರೆಗಳಿಗೆ ನೀರು ಹರಿಸುವ ನಾಲಾ ಕಾಮಗಾರಿ ವಿಳಂಬವಾಗಿರುವ ಹಿನ್ನೆಲೆ ಫೆಬ್ರವರಿ 25ರೊಳಗೆ 24x7 ಮಿಷನರಿ ಮೂಲಕ ಕೆಲಸವನ್ನ ವೇಗಗೊಳಿಸದಿದ್ರೆ ಉಗ್ರ ಹೋರಾಟ ಕೈಗೊಳ್ಳಲಾಗುವುದಾಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಾನಾ ಕಾಮಗಾರಿ ಹೋರಾಟ ಸಮಿತಿ ಸೇರಿದಂತೆ ವಿವಿಧ ಪ್ರಗತಿಪರ ಹೋರಾಟ ಸಂಘಟನೆಗಳ ಗುತ್ತಿಗೆದಾರರಿಗೆ ಎಚ್ಚರಿಕೆಯನ್ನ ನೀಡಿವೆ. ಇನ್ನು ಹೋರಾಟಗಾರ ಮಧು ಸಾವಿಗೇನಹಳ್ಳಿ ಮಾತನಾಡಿ 18 ವರ್ಷಗಳಿಂದ ಜನಪ್ರತಿನಿಧಿಗಳು ಸುಳ್ಳು ಭರವಸೆಯನ್ನ ನೀಡುತ್ತಾ ನಾಟಕವಾಡಿಕೊಂಡು ರೈತರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡು ರೈತರು ಜಮೀನುಗಳನ್ನ ಬಿಟ್ಟುಕೊಟ್ಟರೂ ಕಾಮಗಾರಿ ಕುಂಠಿತವಾಗಿ ಸಾಗ್ತಾ ಇದ್ದು ಈ ವರ್ಷವೂ 26 ಕೆರೆಗಳಿಗೆ ನೀರು ಹರಿಸುವುದು ಅನುಮಾನ. 2 ತಿಂಗಳಲ್ಲಿ ಮಳೆಗಾಲ ಆರಂಭವಾಗಲಿದ್ದು ಅಷ್ಟರೊಳಗೆ ಕಾಮಗಾರಿ ಪೂರ್ಣಗೊಂಡ್ರೆ ಮಾತ್ರ ಕೆರೆಗಳಿಗೆ ನೀರು ಹರಿಯಲಿದೆ. ಇಲ್ಲವಾದರೆ ಹೇಮಾವತಿ ನೀರಿನ ಯೋಜನೆ ಕನಸಾಗಿ ಉಳಿಯಲಿದೆ ಎಂದಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನೀರಾವರಿ ವಂಚಿತ ಪ್ರದೇಶ ಆಗಿದ್ದು ಅದರಲ್ಲಿ 18 ವರ್ಷ ಕಳೆದರೂ ಕೂಡ ನೀರು ಕೊಡುವಲ್ಲಿ ವಿಫಲಾಗಿದ್ದಾರೆ. ಯಾರು ಶಾಸಕಾಂಗದಲ್ಲ ಆಗಿರ್ಬೋದು, ಕಾರ್ಯಾಂಗದಲ್ಲಾಗಿರ್ಬೋದು, ಇವರು ಈ 18 ವರ್ಷದಿಂದಲೂ ಕೂಡ ನೀರು ಚಿಕ್ಕನಾಯಕನಹಳ್ಳಿ ಜನತೆಗೆ ನೀರು ಕೊಡ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆಯಲ್ಲೇ ಇವರು ಈ 18 ವರ್ಷ ತಳ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಹಂಗಾಗಿ ಎಲ್ಲೋ ಕಡೆ ರೈತರುಗಳು ಈಗ ಇಲ್ಲಿ ಸ್ವಯಂ ಸೇವಕರಾಗಿ ಸಂಘಟರಾಗಂತ ಕಾಲ ಇಲ್ಲಿ ಬಂದೈತಿ. ಯಾಕೆಂದ್ರೆ 18 ವರ್ಷದಿಂದ ಆಗಿರೋ ನೋವು ಇವತ್ತು ರೈತರೆಲ್ಲರೂ ಕೂಡ ಆ ನೋವನ್ನ ಹೊರಾಗ್ತಾ ಇವತ್ತು ಈ ಸಭೆಯನ್ನ ಕರೆಸಿ ಇದು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಈಗ 18 ವರ್ಷ ಆಯಿತು, ಈ ಕೆಲಸ ನಡೀತಾ ಇದೆ. ಆ ಕೆಲಸದಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿದೆ. ಇಲ್ಲಿ ತನಕ ಅಕ್ವೈಸೇಷನ್ ಎಲ್ಲ ಆಗಿತ್ತು, ಅಕ್ವೈಸೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ತನಕ ಯಾರ್ದು ಅಕ್ವೈಸೇಷನ್ದು ಯಾರ್ದು ಅವಾರ್ಡ್ ಆಗ್ಬೇಕು ಯಾವುದೂ ಇರಲ್ಲ, ಎಲ್ಲರದು ಕಂಪ್ಲೀಟ್ ಆಗಿದೆ. ಈಗೆಲ್ಲ ಇನ್ನೇನು ಯಾವುದು ಸಮಸ್ಯೆ ಇಲ್ಲ ಕಣಪ್ಪ, ಈ ವರ್ಷ ನೀರು ಬಂದೇ ಬರುತ್ತೆ ಚಿಕ್ಕನಾಯಕನಹಳ್ಳಿ ಕೆರೆಗೆ, ನವಲೆ ಕೆರೆಗೆ, ಗಂದಿಕೆರೆ ಕೆರೆಗೆ, ಈ ತರ ರೈತರೆಲ್ಲ ಒಂದು ಅಭಿಪ್ರಾಯ ಇತ್ತು. ಆದ್ರೆ ಈಗ ಅಲ್ಲೆಲ್ಲ ಹೋಗಿ ವೀಕ್ಷಣೆ ಮಾಡಿ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಇದಿನ್ನೂ ತೀರಾ ಕುಂಠಿತವಾಗಿ ನಡೀತಾ ಇದೆ. ಇದೇನು ಆಗ ಆ ತರ ಈ ವರ್ಷ ನೀರು ಬರೋಂತ ಸಿಚುವೇಶನ್ ಕಾಣಿಸ್ತಾ ಇಲ್ಲ ಇಲ್ಲಿ. ಹಂಗಾಗಿ ಇವತ್ತು ರೈತರೆಲ್ಲ ಒಂದು ಸಂಘಟಿತರಾಗಿ ಇಲ್ಲ ಇದನ್ನ ಹೀಗೆ ಇವರು ಯಾರೋ ನೆಚ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಇದ್ರಲ್ಲಿ ಅಂತ ಇಲ್ಲ, ನಾವೇನಾದ್ರು ಕ್ರಮ ತಗೋಣ, ಇವ್ರಿಗೊಂದು ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಒಳ್ಳೆ ಒಂದು ವಿಷಯ ಅವ್ರನ್ನ ಚುರುಕು ಮೂಡಿಸೋಣ ಅವ್ರಿಗೆ ಅಂತ ಹೇಳಿ ಒಂದು ಸಭೆ ಕರೆದು ಇವತ್ತು. ಇನ್ನು ಕೆಆರ್ಎಸ್ ಪಕ್ಷದ ಭಟ್ರಹಳ್ಳಿ ಮಲ್ಲಿಕಾರ್ಜುನ್ ಮಾತನಾಡಿ ಹಳ್ಳಿಗಳಲ್ಲಿ ನಡೀತಾ ಇರುವ ದುಡ್ಡು ಮಾಡುವ ಕಳಪೆ ಕಾಮಗಾರಿಯನ್ನ ಮೊದಲು ನಿಲ್ಲಿಸಿ, ಹೇಮಾವತಿ ಕುಡಿಯುವ ನೀರಿನ ಯೋಜನೆಯನ್ನ ತಕ್ಷಣ ಪೂರ್ಣಗೊಳಿಸಬೇಕು. ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿದಿದ್ರೂ ಗುತ್ತಿಗೆದಾರನಿಗೆ ಕಾಮಗಾರಿಯನ್ನ ಬೇಗ ಮುಗಿಸು ಎಂದು ಹೇಳುವ ಧೈರ್ಯ ರಾಜಕಾರಣಿಗಳಿಗೆ ಇಲ್ಲವಾಗಿದೆ. ಗಣಿ ದುಡ್ಡಿನಲ್ಲಿ ನಡೀತಾ ಇರುವ ಕಳಪೆ ಕಾಮಗಾರಿ ಸ್ಥಳಗಳಿಗೆ ರೈತರು ಹೋಗಿ ನಿಲ್ಲಿಸುವ ಕಾಲ ದೂರವಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸುಳಿ ಬೀಳ್ತಾ ಇದ್ರು ಇವರು ಈ ತರ ಜಲ್ಲಿ ಎದ್ದಾಳ ಕೆಲಸ ಮಾಡ್ತಾರೆ. 17 ವರ್ಷದಿಂದ ನೀರಾವರಿಗೆ ಆದ್ಯತೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಈಗ ಸತ್ಯ ಹೌದು, ಇವೆಲ್ಲ ಕಾಮಗಾರಿಗಳನ್ನು ನಿಲ್ಲಿಸಬೇಕಿಲ್ಲ. ಏನಿವರು ಸುಡ್ತಕ್ಕಂಥ ಡೆವಲಪ್ಮೆಂಟ್ ಇದ್ರೆ ಸುಡೋ ಡೆವಲಪ್ಮೆಂಟ್, ಈ ತಾಲೂಕನ್ನು ಸುಡ್ತಾ ಇರತಕ್ಕಂಥ ಅಭಿವೃದ್ಧಿ, ಅಂತ ಸುಡುವಂತ ಅಭಿವೃದ್ಧಿಯ ಕಾಮಗಾರಿಗಳನ್ನ ಜಲ್ಲೆದ್ದಾಳ ಕಿತ್ತೋಗ ಕಾಮಗಾರಿಗಳನ್ನು ನಿಲ್ಲಿಸಿ ಈಗ ಆದ್ಯತೆಯ ಮೇಲೆ ಹೇಮಾವತಿ ಕಾಮಗಾರಿ ಆಗ್ಬೇಕಾಗಿದೆ. 2 ತಿಂಗಳು ಕೆಲಸ ಮಾಡಿ ಸಾಕ್ರಿ. ನಾನು ಹೇಳೋದಲ್ಲ, ಅಧಿಕಾರಿಗಳು ಹೇಳ್ತಾ ಇರೋದು, ಅಂಕಿಅಂಶದ ಪ್ರಕಾರ ಅವರೇ ಹೇಳ್ತಾ ಇದ್ದಾರೆ. 2 ತಿಂಗಳು ಸುಸ್ಥಿರವಾಗಿ ಸೀರಿಯಸ್ ಆಗಿ ಕೆಲಸ ಮಾಡಿದ್ರೆ ಈ ಬರತಕ್ಕಂತ ಹಂಗಾಮಿಗೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ 26 ಕೆರೆಗಳು ನೀರು ತುಂಬುತ್ತದೆ. 2 ತಿಂಗಳು ಕೆಲಸ ಇರೋದು. ರಾತ್ರಿ ಹೋಗ್ಲು ಕೆಲಸ ಮಾಡ್ತೀವಿ ಅಂತಾರೆ, ಅಲ್ಲಿ ಹೋದ್ರೆ 1-2 ATH ಇರ್ತದೆ. 2-3 ಈಗ ಈ ತಾಲೂಕಲ್ಲಿರೋ JCBಗಳೆಲ್ಲ ಕೆಲಸ ಕೊಡ್ಲೇಳಿ. ತಾಲೂಕಿನಲ್ಲಿ 100 JCBಗಳಿವೆ. ಪಾಪ ಅವರು ಕೆಲಸದಲ್ಲೇ ಹೋಗಿ ಕೆರೆ ಕಟ್ಟೆ ಬಗೀತಾರೆ, ಹೋಗ್ತಾರೆ, ಅವೈಜ್ಞಾನಿಕ ಕೆರೆ ಕಟ್ಟೆ ಬಗೀತಾರೆ, ಸೀಸ್ ಆಗ್ತಾ ಇದಾವೆ ಗಾಡಿ, ಕರ್ಕೊಂಬರ್ರಿ ಅವ್ರಿಗೆಲ್ಲ ಕೆಲಸ ಕೊಡ್ರಿ. 58-56 ಕೋಟಿ ರೂಪಾಯಿ ಟೆಂಡರ್ ಆಗಿ ಎಷ್ಟಿನ ಐತ್ರಿ. ಅವ್ನು ಟೆಂಡರ್ ಕೆಲಸ ಮುಗಿದವ್ನ ಬ್ಲಾಕ್ ಲಿಸ್ಟ್ ಹಾಕ್ಬೇಕಾಯ್ತು ಅಥವಾ ರೀಟೆಂಡರ್ ಕರಿಬೇಕಾಯ್ತು. ಇವತ್ತಿನ ತಕ್ಕ ರೀಟೆಂಡರ್ ಕಂದಿಲ್ಲ, ಅವ್ನು ಕೆಲಸ ಮಾಡಕ್ಕೂ ಬಿಡ್ತಾ ಇಲ್ಲ. ಎಲ್ಲ ಇದೆ, ಹಣ ಇದೆ, ಎಲ್ಲ ಇದೆ.
ಕೆಲಸ ಯಾಕೆ ಮಾಡಿಸ್ತಾ ಇಲ್ಲ? ಒಂದು ಮಿಷಿನ್ ಹಾಕಕ್ ಬಿಟ್ಟಿಲ್ಲ, ಬೇರೆ ಕಡೆ ಹಾಕಿ ಕೆಲಸ ಮಾಡ್ತಾರೆ ನೋಡಿ, ಈ ಕಿತ್ತೋದಂತ ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳು ಕೊಡ್ತಾರೆ ಅವ್ರಿಗೆ. ಕಮಿಷನ್ ಜಾಸ್ತಿ ಬರುತ್ತಾನ ಇಲ್ಲಿ ಕಾಮಗಾರಿ ಕೆಲಸ ಕೊಟ್ಟಾರೆ, ಅಲ್ಲಿ ಹೋಗ್ತಾ ಇದ್ದಾನೆ ಅವನು ಅಯೋಗ್ಯ. ಇನ್ನು ನೀರಾವರಿ ಹೋರಾಟಗಾರ ಮರಳು ಸಿದ್ದಯ್ಯ ಮಾತನಾಡಿ, ರೈತರ ತಾಳ್ಮೆಯನ್ನ ರಾಜಕಾರಣಿಗಳು ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. 20ಕ್ಕೂ ಹೆಚ್ಚು ಮಿಷನರಿಗಳನ್ನ ಬಳಸಿಕೊಂಡು ಕಾಮಗಾರಿಯನ್ನ ವೇಗಗೊಳಿಸದಿದ್ರೆ ಮುಂದಿನ ಪರಿಣಾಮಗಳಿಗೆ ಗುತ್ತಿಗೆದಾರರು ಸಿದ್ಧರಾಗಬೇಕು. ಇಷ್ಟು ವರ್ಷ ರೈತರನ್ನ ಆಟ ಆಡಿಸಿದ್ದೇವೆ, ಇನ್ನು ಆಟ ಆಡಿಸೋಣ ಅಂತ ರಾಜಕಾರಣಿಗಳು ಅಂದ್ಕೊಂಡಿದ್ರೆ ಅದು ಅವರ ಭ್ರಮೆ. ನಮಗೂ ತಾಕತ್ತಿದೆ, ನೀರು ತಂದೆ ತರ್ತೇವೆ, ಗುತ್ತಿಗೆದಾರನಿಗೆ ಕೊನೆಯ ಎಚ್ಚರಿಕೆಯನ್ನ ನೀಡ್ತೇವೆ ಎಂದಿದ್ದಾರೆ. ಉಳಿದಿರೋ ಕಾಮಗಾರಿ ಬಗ್ಗೆ ಮಾತ್ರ ಇವರು ಚರ್ಚೆ ಮಾಡ್ತಾ ಇದ್ದಾರೆ. ಅದ್ರ ಹಿಂದೆ 4 ಕಿಲೋಮೀಟರಲ್ಲಿ ಎಡಬಲಿಯ ಸೌಜನ್ಯ ಅವ್ರ ಹತ್ರ ಮಾತಾಡಿದಂಗೆ ಮತ್ತೆ ಆ ಹಿಂದೆ 4 ಕಿಲೋಮೀಟರ್ 1 ಮೀಟರ್ ಡೀಪ್ ಇಳಿಸ್ಬೇಕು. ಪ್ರತಿಯೊಂದು ಬಂಡೆ ಹೊಡಿಬೇಕು. ಅಲ್ಲಿಂದ ಕೆಲಸ ಮಾಡೋದು ಒಂದು ಬ್ಯಾಲೆನ್ಸ್ ಇದೆ. ಅದರಿಂದ ಈಚೆ ಹೋದ ಸತಿ ಹೂಳೆ ಬಿದ್ದು ಕಾರಣ ನೀರು ಬರಲಿಲ್ಲ. ಆ ಒಂದು ರೋಡಿಗೆ ನೀರು ಬಿಟ್ಟರು, ಆ ಒಂದು ಲೈನ್ ನೀರು ಬಿಟ್ಟರು. ಬಟ್ ಆದರೆ ಅದು 2 ತಿಂಗಳು ಹೂಳೆತ್ಸಕ್ಕೆ ಹೋದ್ರು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನೀರು ಬಂದಿಲ್ಲ. ನೆಕ್ಸ್ಟ್ ಮಾರ್ಚ್ ಇದನ್ನು ಬಿಟ್ಟರು, ಅಣೆಕಟ್ಟೆ ಬಿಟ್ಟರು ಮುಂದಕ್ಕೆ ಹೋಗಿಲ್ಲ ನೀರು. ಅಂಥ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಆ ಹೂಳೆತ್ತ ಕಾಮಗಾರಿನ ಸಂಪೂರ್ಣವಾಗಿ ಮಾಡಲೇ ಹೊರತು ಯಾವ ಕಡೆಗೂ ನೀರು ಸರಿ ಸಮಗ್ರವಾಗಿ ಹರಿಯಲ್ಲ. ಹಾಗಾಗಿ ಆ ಹೋದ ಸತಿ ಆಚೆ ಸರಿ ಮಳೆ ಬಂದು ಶೀಟ್ ಸೇರ್ಕೊಂಡು ನೀರು ಹತ್ತಲಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ ಕಥೆನೇ ಈ ವರ್ಷವೂ ಆದರೆ ಈ ಮುಂದ್ಗಡೆ ಕಾಮಗಾರಿ ಮುಗಿದ್ರೂ ಸಹ ನೀರು ಹರಿಯೋದಿಲ್ಲ, ಸಾಧ್ಯನೇ ಇಲ್ಲ ಅದು. ಯಾಕೆಂದರೆ 2 ರಿಂದ 3 ತಿಂಗಳು ಸಂಘಟನೆಯವರು ಪ್ರತಿ ದಿವಸ ಹೋಗಿ ಅದೇ ಚಾನಲ್ ಮೇಲೆ ಒಳಗಡೆ ಇಳಿದು ಮಾತಾಡಿ ಎಲ್ಲ ಮಾಡಿದ್ರು ಕೆಲಸ ಕಂಪ್ಲೀಟ್ ಆಗಲಿಲ್ಲ. ಹೋದ ಸರಿ ಸ್ವಲ್ಪ ಹೋಲ್ಗಳನ್ನ ಓಪನ್ ಮಾಡಿ ನೀರು ಆಚೆ ಹರಿಸಿದ್ರು, ಆದರೂ ಅದು ಸಮರ್ಪಕವಾಗಿ ಹರಿಲಿಲ್ಲ, ಬಂದಿಲ್ಲ. ಅದೇ ಥರ ಆದರೆ ಯಾವ ಕಡೆಗೂ ನೀರಾಗಲ್ಲ. ಮೊದಲು ಆದ್ಯತೆ ಇದಕ್ಕೆ ಹೆಂಗೆ ಕೊಡ್ತಾರೋ ಆ ಇದಕ್ಕೂ ಅದೇ ಆದ್ಯತೆ ಕೊಟ್ಟು ಕಂಪ್ಲೀಟ್ ಮಾಡಬೇಕು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಪ್ರಸನ್ನ ಕುಮಾರ್, ನವೀನ್, ರಾಮಲಿಂಗಯ್ಯ ಸೇರಿದಂತೆ ರೈತರು ಮತ್ತು ಹೋರಾಟಗಾರರು ಹಾಜರಿದ್ದರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.